ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವತ್ತಾದರೂ ನೀವು ಮುಳುಗ್ತಾ ಇರೋ ಸೂರ್ಯ ಹಾಗೂ ಹುಣ್ಣಿಮೆ ಚಂದ್ರನ ಒಂದೇ ಕಡೆಯಲ್ಲಿ ನೋಡಿದ್ದೀರಾ? ಬನ್ನಿ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ರನ್ ಆಫ್ ಕಚ್ಚಲ್ಲಿ. ಸೊ ರೆಡಿಯಾಗಿ ಇನ್ನು ಪ್ರಾಬಬ್ಲಿ ಅರ್ಧ ಗಂಟೆ 1 ಗಂಟೆಯಲ್ಲಿ ಹೊರಡೋಣ. ಹೇ ಗಾಯ್ಸ್, I'm back on road again. ಒಂಥರ ಗಾಡಿ ತೆಗಿಯೋದಿದೆಯಲ್ಲ ಅದೇ ಒಂಥರ ಮಜಾ. ಎವ್ರಿ ಟೈಮ್ ಬ್ರೇಕ್ ತಗೋ ಗಾಡಿ ತೆಗಿ, ಬ್ರೇಕ್ ತಗೋ ಗಾಡಿ ತೆಗಿ. ಬಟ್ ಆದರೆ ಈ ಹೀಟ್ ಮಾತ್ರ ಫುಲ್ ಲೈಕ್ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಸೆಂಟರ್ ಕಿಲ್ಲಿಂಗ್ ಅಸ್. ಎಷ್ಟು ಸೆಕೆ ಇದೆ ಅಂತ ಅಂದರೆ ಫುಲ್ಲು ಕಣ್ಣು ಮೂಗು ಎಲ್ಲ ಕಡೆನೂ ಹೀಟಿಂದ ನೀರು ಇಳಿಯೋಕ್ಕೆ ಶುರುವಾಗಿಬಿಟ್ಟಿದೆ. ಅಯ್ಯೋ ರಾಮ ಅನಿಸ್ತಾಯಿದೆ ಅವಾಗಿಂದನೂ. ವೆಲ್ಕಮ್ ಟು ವೈಟ್ ರನ್ ಗೈಸ್. ಇಫ್ ನೀವು ಮುಂಚೆ ನಂದು ಹಳೆ ವೀಡಿಯೋಗಳನ್ನ ನೋಡಿದರೆ ವಿಚ್ ಮೀನ್ಸ್ ವೆಲ್ಕಮ್ ಬ್ಯಾಕ್ ಟು ವೈಟ್ ರನ್. ಆವಾಗ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಫುಲ್ ಉತ್ಸವ ನಡೀತಾ ಇತ್ತು, ರನ್ ಉತ್ಸವ. ಆದರೆ ಈಗ ಸೀಸನ್ ಆಗೋಗಿರೋದ್ರಿಂದ ನೋಡಿ ಎಲ್ಲದನ್ನೂ ತೆಗ್ದಾಕ್ಬಿಟ್ಟಿದ್ದಾರೆ. ಇಲ್ಲಾಂದರೆ ಪ್ರತಿಯೊಂದು ಸ್ಟಾಲ್ಸ್ ಇರ್ತಾಯಿತ್ತು, ಈ ಥರ ಜಾಗದಲ್ಲಿ ಅವ್ರು ಕೂತ್ಕೊಂಡು ಹಾಡು ಹೇಳೋದು ಅವೆಲ್ಲ ನಡೀತಾ ಇರ್ತಿತ್ತು ಇಲ್ಲಿ. ಎಷ್ಟು ವರ್ಸಟೈಲ್ ಕಲ್ಚರ್ ಇದೆ ನೋಡಿ ಇಲ್ಲಿ. ನಾನು ಹೋದ ವರ್ಷ ಬಂದಾಗ ಇನ್ನು ಅದು ಒಂಥರ ಹ್ಯಾಪನಿಂಗ್ ಸೀಸನ್ ಮಿಡ್ ಜಾನಲ್ಲಿ ಬಂದಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಿಮಗೆ ಇಲ್ಲಿ ಮುಂದೆಯಿಂದ ಒಂಟೆ ರೈಡು, ಆಮೇಲೆ ಇದು ಏನೇನೋ ಸುಮಾರು ಆ್ಯಕ್ಟಿವಿಟೀಸು ಅದು ಇದು ಎಲ್ಲ ಇರುತ್ತೆ. ಇವಾಗ ಏನಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. I can park it there. No, you can continue. Keep going straight. Okay. There and you will see a. नहीं इंडियन ही है. इंडियन. ಅಷ್ಟೇ. See that dead end you go. You will see the place there. ಸರಿ. I'm talking in English also. ಫಾರಿನರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ವೆಲ್ಕಮ್ ಟು ವೈಟ್ ಡೆಸರ್ಟ್ ಧೋರ್ಡೋ. ಚಂದ್ರ ಕಾಣ್ತಾ ಇದೆಯಾ ಅಲ್ಲಿ? ಸೊ ಪ್ರಾಬಬ್ಲಿ ನಾವು ಓಕೆ ಬೇಡ, ನಾನು ಹೇಳಲ್ಲ ಏನು ಪ್ಲ್ಯಾನ್ ಅಂತ. ಇಟ್ಸ್ ಜಸ್ಟ್ ದಟ್ ಇಟ್ಸ್ ಅಮೇಝಿಂಗ್. ಆ್ಯಕ್ಚುಲಿ ಹೋದ್ಸಲಿ ಇಲ್ಲೇ ಸ್ಟಾಪ್ ಮಾಡಿದರು. ಇಲ್ಲಿಂದ ನಾವು ಒಂಟೆ ರೈಡ್ ತೊಗೊಂಡು ಹೋಗಿದ್ವಿ. ಬಟ್ ಈ ಸಲ ಆಫ್ ಸೀಸನ್ ಆಗಿರೋದ್ರಿಂದ ಕುಚ್ ಭೀ ನಹೀ ಹೈ. ಇಲ್ಲಿ ಹೋಗ್ತಾ ಇದೆಯಲ್ಲ ಈ ಥರ ಇದೆ ಕ್ಯಾಮಲ್ ರೈಡ್. ಸೊ ನಾವು ಇದ್ರ ಹಿಂದೆ ಈ ಥರ ಕೂತ್ಕೊಂಡು ಯು ಕ್ಯಾನ್ ರೈಡ್ ಇಟ್. ಕ್ಯೂಟ್. ಇದು ನೋಡಿ ಡಿಫ್ರೆಂಟ್ ಕಲರಲ್ಲೇ ಇದೆ. ವಾವ್.
ಆಂಜಲಸ್ ಈಸ್ ಎಷ್ಟು ಚೆನ್ನಾಗಿದೆ ಅಂದರೆ ಹಿಂದೆ ನೋಡಿ ಸೂರ್ಯಾಸ್ತಮ ಆಗ್ತಾ ಇದೆ ಆ್ಯಂಡ್ ನನ್ನ ಹಿಂದೆ ನಿಮಗೆ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಚಂದ್ರನೂ ಕಾಣಿಸ್ತಾ ಇದ್ದಾನೆ. One side the sun sets in fire, the other the moon rises in silence. ಮುಳುಗ್ತಾ ಇರೋ ಸೂರ್ಯ ಹಾಗೂ ಹುಟ್ಟುತ್ತಾ ಇರೋ ಚಂದ್ರನ ಮಧ್ಯ ಇರುವಂಥ ರನ್ ಆಫ್ ಕಚ್, ವೈಟ್ ರನ್ ಆಫ್ ಕಚ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಮುಳುಗ್ತಾ ಇರೋ ಸೂರ್ಯ ಮತ್ತು ಹುಟ್ಟುತ್ತಾ ಇರೋ ಚಂದ್ರನ ಮಧ್ಯ ಇದ್ದೀನಿ ನಾನು. ಇಟ್ಸ್ ಜಸ್ಟ್ ಮೀ. ಈ ಒಂದು ಸೈಲೆನ್ಸ್, ಈ ಒಂದು ಗಾಳಿ, ಇದೊಂದು ವೆದರ್, ಇಲ್ಲಿ ಸಾಲ್ಟಿನ ಹಾಸಿಗೆಯ ಮೇಲೆ ನಡೆದಾಡ್ತಂತ ಇರೋ ಈ ಒಂದು ಕ್ಷಣ, ಇಟ್ಸ್ ಜಸ್ಟ್ ಟು ಮಚ್. ಇಟ್ಸ್ ಮ್ಯಾಜಿಕಲ್. ಐ ಜಸ್ಟ್ ಕ್ಯಾನ್ ಎಕ್ಸ್ಪ್ಲೇನ್ ಹೌ ಐ ಆಮ್ ಫೀಲಿಂಗ್ ರೈಟ್ ನೌ, ಬಟ್ ಇಟ್ಸ್ ಜಸ್ಟ್ ಮ್ಯಾಜಿಕಲ್. ಒಂಟಿಯಾದೆ ಎಂದು ಕೊರಗಬೇಡ ಅಂತ ದೊಡ್ಡವರು ಹೇಳ್ತಾರೆ. ಇಲ್ಲಿ ನೋಡಿ, ಈ ಜಾಗಕ್ಕೆ ಬಂದು ಸೂರ್ಯ ಚಂದ್ರ ಇಬ್ಬರನ್ನು ಒಟ್ಟಿಗೆ ನೋಡಿದಾಗ ನನಗೇನು ನೆನಪಾಯಿತು ಅಂದರೆ, ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ. ಆದರೂ ಅವರು ಜಗತ್ತಿಗೆ ಬೆಳಕನ್ನು ನೀಡ್ತಿಲ್ವ ದಿನ. ಒಂಟಿಯಾದಾಗಲೇ ನಾವು ಕೂಡ ಏನು ಅಂತ ಅರ್ಥ ಆಗೋದು, ನಮ್ಮ ಸಾಮರ್ಥ್ಯ ಎಷ್ಟು ಅಂತ ತಿಳಿಯೋದು. ಈ ಸೂರ್ಯ ಚಂದ್ರರಂತೆ ನಾವು ಜಗಕ್ಕೆ ಬೆಳಕು ನೀಡುವುದು ತುಂಬ 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 ಅವಶ್ಯಕತೆ ಇದೆ. ನಮ್ಮ ಬದುಕಿಗೆ ನಾವು ಬೆಳಕಾದರೆ ಸಾಕು ತಾನೆ, ಬೇರೆ ಇನ್ನೇನು ಬೇಕು ಜೀವನದಲ್ಲಿ. I'm so proud of what I have today. I'm so proud of all the people that I have met on this trip. ಎಂಥ ಅದ್ಭುತವಾದ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಈ ಟ್ರಿಪ್ಪಿಂದ. ಎಂಥ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಖುಷಿ ಅಂದರೆ ಏನು, ಜೊತೆಗೆ ಇರೋದು ಅಂದರೆ ಏನು, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋದಂದ್ರೇನು, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಂಡಿರೋದಂದ್ರೇನು ಅಂತ ಈ ಟ್ರಿಪ್ ನನಗೆ ತಿಳಿಸ್ಕೊಟ್ಟಿದೆ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಬೈಕಿಂಗ್ ಅನ್ನೋದು ಇಟ್ ಈಸ್ ಜಸ್ಟ್ ನಾಟ್ ಅ ಪ್ಯಾಷನ್. ಒಂದು ಬರೀ ಪ್ಯಾಷನ್ ಮಾತ್ರ ಅಲ್ಲ, ಇಟ್ ಈಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನೀವು ಒಂದು ಇಡೋ ಹೆಜ್ಜೆ ಆಗಿರ್ಬೋದು, ನೀವು ಹೋಗೋ ರೋಡ್ ಆಗಿರ್ಬೋದು, ಬೇರೆ ಬೇರೆ ಮೀಟ್ ಆಗೋ ಜನಗಳಾಗಿರಬಹುದು, ಪ್ರತಿಯೊಂದೂ ಜೀವನದಲ್ಲಿ ಅತಿ ಹೆಚ್ಚಿನ ಸಂತಸ ಮಾತ್ರ ಅಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ತಂದುಕೊಡುತ್ತೆ ಅಂತ ಹೇಳ್ತಾ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್. ನಿಮಗಿಷ್ಟ ಆಗಿದ್ರೆ ಐ ಆಮ್ ಗೋನಾ ಹೋಪ್ ದ್ಯಾಟ್ ಯು ಆರ್ ಗೋನಾ ಲೈಕ್ ಇಟ್, ಕಮೆಂಟ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್. See ya. Thank you so much for watching.